ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಪಯುಕ್ತವಾದಂತಹ ಮಧ್ಯಯುಗೀನ ಭಾರತದ ಇತಿಹಾಸ. ವಿಜಯನಗರ ಸಾಮ್ರಾಜ್ಯ. ಇವರ ಆಳ್ವಿಕೆಯ ಕಾಲ ಕ್ರಿಸ್ತಶಕ 1336ರಿಂದ 1646. ವಿಜಯನಗರ ಸಾಮ್ರಾಜ್ಯದ ಮೂಲ ತೆಲುಗು ಮೂಲ ಎಂದು ವಾದಿಸಿದವರು ಎನ್. ವೆಂಕಟರಾಮಯ್ಯ, ಕೆ. ಎ. ನೀಲಕಂಠ ಶಾಸ್ತ್ರಿ, ಸೂರ್ಯನಾರಾಯಣ ರಾವ್ ಈ ಸಿದ್ಧಾಂತದ ವಾದಕರು. ಅವರ ಪ್ರಕಾರ ಹರಿಹರ ಮತ್ತು ಬುಕ್ಕರಾಯ ಆಂಧ್ರದಿಂದ ಬಂದವರು. ಕಂಪಿಲಿಯ ಮೂಲ ಎಂದು ವಾದಿಸಿದವರು ಇಬನ್ ಬತೂತ ಈ ಸಿದ್ಧಾಂತದ ವಾದಕರು. ಇವನ ಪ್ರಕಾರ ಸಂಗಮರು ವಿಜಯನಗರ ರಾಜ್ಯ ಸ್ಥಾಪಕರ ತಂದೆ ಕಂಪಿಲಿಯ ರಾಜ ಕಂಪಿಲರಾಯನ ಆಸ್ಥಾನದಲ್ಲಿದ್ದರು. ವಿಜಯನಗರದ ಸಾಮ್ರಾಜ್ಯ ಕನ್ನಡ ಮೂಲ ಎಂದು ವಾದಿಸಲು ಹರಿಹರ ಮತ್ತು ಬುಕ್ಕರಾಯರು ಶುದ್ಧ ಕನ್ನಡಿಗರು. ಅವರು ವಿದೇಶಿಗರಲ್ಲ. ಅವರು ಹೊಯ್ಸಳರೊಂದಿಗೆ ರಕ್ತ ಸಂಬಂಧ ಹೊಂದಿದ್ದರು. ಶೃಂಗೇರಿ ಮಠಾಧೀಶರಾದ ವಿದ್ಯಾರಣ್ಯರ ಪ್ರೇರಣೆಯಿಂದ ವಿಜಯನಗರ ಸಾಮ್ರಾಜ್ಯವನ್ನು ಏಪ್ರಿಲ್ 18, 1336ರಂದು ಸ್ಥಾಪಿಸಿದರು. ಅದು ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯಲ್ಲಿ ಸ್ಥಾಪಿಸಲಾಗಿತ್ತು. ವಿಜಯನಗರ ಅರಸರನ್ನು ಕರ್ನಾಟಕದ ರಾಯರು ಎಂದು ವಿದೇಶಿಗ ಫೆರಿಸ್ತಾ ಕರೆದಿದ್ದಾರೆ. ಸಂಗಮ ಅರಸ ಸಂಸ್ಥಾಪಕರನ್ನು ಕರ್ನಾಟಕ ಕ್ಷಿತಿನಾಥ ಎಂದು ತೆಲುಗು ಕವಿಗಳಾದ ವಲ್ಲಭಾಚಾರ್ಯ ಮತ್ತು ಶ್ರೀನಾಥರು ಕರೆದಿದ್ದಾರೆ. ಗಂಗಾದೇವಿ ಬುಕ್ಕರನ್ನು ಕರ್ನಾಟಕ ಕುಲಕೀರ್ತಿ ಎಂದು ಚಿತ್ರಿಸಿದ್ದಾಳೆ. ಅಲ್ಲಾಸಾನಿ ಪೆದ್ದಣ್ಣ ಕವಿ ಶ್ರೀಕೃಷ್ಣದೇವರಾಯನನ್ನು ಕನ್ನಡ ರಾಜ್ಯ ರಮಾರಮಣ ಎಂದು ಕರೆದುಕೊಂಡಿದ್ದಾರೆ. ಶ್ರೀ ಕರ್ನಾಟಕ ಮಹಿಷ ಶ್ರೀಕೃಷ್ಣದೇವರಾಯನ ಬಿರುದು ಕನ್ನಡದ್ದು. ಅವರ ನಾಣ್ಯಗಳಲ್ಲಿನ ವಿಜಯ ವಿರೂಪಾಕ್ಷ ಎಂಬ ರಾಜಮುದ್ರೆ ಕನ್ನಡದಲ್ಲಿದೆ. ವಿಜಯನಗರವನ್ನು ಆಳಿದ 4 ಸಂತತಿಗಳು ಕಾಲಾನುಕ್ರಮದಲ್ಲಿ. ಮೊದಲನೆಯ ಸಂತತಿ ಸಂಗಮ ಸಂತತಿ ಕ್ರಿಸ್ತಶಕ 1336ರಿಂದ 1485, ರಾಜಧಾನಿ ಹಂಪಿ. ಎರಡನೇ ಸಂತತಿ ಸಾಳುವ ವಂಶ ಸಂತತಿ ಕ್ರಿಸ್ತಶಕ 1485ರಿಂದ 1505, ಹಂಪಿ ರಾಜಧಾನಿ. ಮೂರನೇ ಸಂತತಿ ತುಳುವ ಸಂತತಿ ಕ್ರಿಸ್ತಶಕ 1505ರಿಂದ 1570, ರಾಜಧಾನಿಗಳು ಹಂಪಿ ಮತ್ತು ಪೇನುಗೊಂಡ. ನಂತರ 4ನೇ ಸಂತತಿ ಮತ್ತು ಕೊನೆಯ ಸಂತತಿ ಅರವೀಡು ಸಂತತಿ 1570ರಿಂದ 1646, ರಾಜಧಾನಿಗಳು ಪೇನುಗೊಂಡ ಮತ್ತು ವೆಲ್ಲೂರು ಚಂದ್ರಗಿರಿ. ಮೊದಲನೇ ಸಂತತಿ ಸಂಗಮ ವಂಶ ಕ್ರಿಸ್ತಶಕ 1336ರಿಂದ 1485, ಸ್ಥಾಪಕ ಹರಿಹರ. ಸಂಗಮ ವಂಶದ ಮೊದಲ ದೊರೆ ಹೊಯ್ಸಳರ ಸಾಮಂತನಾಗಿದ್ದನು. 1336ರಲ್ಲಿ ಬರಕೂರು ಮತ್ತು 1340ರಲ್ಲಿ ಬಾದಾಮಿ ಕೋಟೆಗಳನ್ನು ನಿರ್ಮಿಸಿದನು. 1ನೇ ಹರಿಹರ. ಹರಿಹರನಿಗಿದ್ದ ಬಿರುದುಗಳು: ಭಾಷೆಗೆ ತಪ್ಪದ ರಾಯರ ಗಂಡ, ಮಹಾರಾಜಾಧಿರಾಜ, ರಾಜ ಪರಮೇಶ್ವರ, ಹರಿರಾಯ ವಿಭಾಡ, ವೇದ ಮಾರ್ಗ ಸ್ಥಾಪನಾಚಾರ್ಯ. ಹರಿಹರನ ರಾಜಧಾನಿ ಆನೆಗೊಂದಿ. ನಂತರ ಹರಿಹರನ ನಂತರ ಬರುವ ಸಂಗಮ ವಂಶದ ದೊರೆ 1ನೇ ಬುಕ್ಕರಾಯ. ಇವನ ಇನ್ನೊಂದು ಹೆಸರು ತ್ರಿಯಂಬಕರಾಯ. 1ನೇ ಬುಕ್ಕರಾಯನ ಪತ್ನಿ ಗಂಗಾಂಬಿಕೆ ಮಧುರಾ ವಿಜಯಂ, ಕಂಪನರಾಯ ವಿಜಯಂ ಎಂಬ ಕೃತಿ ರಚಿಸಿದ್ದಾಳೆ. ವೇದ ಮಾರ್ಗ ಪ್ರವರ್ತಕ ಎಂಬ ಬಿರುದು ಪಡೆದ ವಿಜಯನಗರದ ಅರಸ 1ನೇ ಬುಕ್ಕರಾಯ. ಸಿಲೋನ್ ಹಾಗೂ ಚೀನಾದ ಮಿಂಗ್ ದೊರೆಗಳ ಬಳಿಗೆ ರಾಯಭಾರಿಗಳನ್ನು ಕಳುಹಿಸಿದ ವಿಜಯನಗರದ ಅರಸ 1ನೇ ಬುಕ್ಕರಾಯ. 2ನೇ ಹರಿಹರ. ಇವನಿಗಿದ್ದ ಬಿರುದುಗಳು: ವೇದ ಮಾರ್ಗ ಸ್ಥಾಪನಾಚಾರ್ಯ, ಕರ್ನಾಟಕ ವಿದ್ಯಾವಿಲಾಸ, ರಾಜ ಪರಮೇಶ್ವರ, ಮಹಾರಾಜಾಧಿರಾಜ ಎಂಬ ಬಿರುದುಗಳಿದ್ದವು. 1ನೇ ದೇವರಾಯ. ವೆನೀಸಿಯಾದ ಪ್ರವಾಸಿಗ ನಿಕೋಲೋ ಕಾಂಟೆ ಇವನ ರಾಜ್ಯಕ್ಕೆ ಭೇಟಿ ನೀಡಿದ್ದನು. 2ನೇ ದೇವರಾಯ ಅಥವಾ ಪ್ರೌಢದೇವರಾಯ. ಇವನ ಬಿರುದು ಗಜಬೇಂಟಕಾರ. ಲಕ್ಕಣ್ಣನು ಸಿಲೋನ್ ರಾಜನಿಂದ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ದಕ್ಷಿಣ ಸಮುದ್ರಾಪತಿ ಎಂಬ ಬಿರುದು ಪಡೆದನು. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಇವನ ರಾಜ್ಯಕ್ಕೆ ಭೇಟಿ ನೀಡಿದ್ದನು. 2ನೇ ದೇವರಾಯನ ರಾಜ್ಯಕ್ಕೆ. 2ನೇ ದೇವರಾಯನು ಸ್ವತಃ ಕವಿಯಾಗಿದ್ದು
ಬ್ರಹ್ಮಸೂತ್ರ ವೃತ್ತಿ, ಮಹಾನಾಟಕ, ಸುಧಾನಿಧಿಗಳನ್ನು ರಚಿಸಿದನು. ಎರಡನೇ ದೇವರಾಯನ ಆಸ್ಥಾನದ ಕವಿಗಳು: ಶ್ರೀನಾಥ ತೆಲುಗು ಕವಿ, ಚಾಮರಸ ಕನ್ನಡ ಕವಿ, ಕುಮಾರವ್ಯಾಸ ಕನ್ನಡ ಕವಿ. ಹಂಪಿಯ ಹಜಾರ ರಾಮಸ್ವಾಮಿ ದೇವಾಲಯ ನಿರ್ಮಿಸಿದವನು ಎರಡನೇ ದೇವರಾಯ. ಸಾಳುವ ವಂಶ ಕ್ರಿಸ್ತಶಕ 1485 1505 ಸ್ಥಾಪಕ ಸಾಳುವ ನರಸಿಂಹ. ತುಳುವ ವಂಶ 1505 1570 ಸ್ಥಾಪಕ ತುಳುವ ನರಸನಾಯಕ. ಇವನ 4 ಜನ ಮಕ್ಕಳು: ವೀರ ನರಸಿಂಹ, ಶ್ರೀಕೃಷ್ಣದೇವರಾಯ, ಅಚ್ಯುತರಾಯ, ಶ್ರೀರಂಗ. ಶ್ರೀಕೃಷ್ಣದೇವರಾಯ 1509 1529 ಇವನ ಆಳ್ವಿಕೆಯ ಕಾಲ. ತುಳು ವಂಶದ ಪ್ರಸಿದ್ಧ ಅರಸ. ಇವನ ಕಾಲವನ್ನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನದ ಕಾಲ ಎಂದು ಕರೆಯಲಾಗಿದೆ. ಪಿ.ಬಿ. ದೇಸಾಯಿಯವರು ಇವನನ್ನು ವಿಜಯನಗರ ಸಾಮ್ರಾಜ್ಯದ ವೈಭವ ಪರಮೋಚ್ಚ ಕಾಲದ ಆಸ್ತಿಭಾರಕನೆಂದು ಕರೆದಿದ್ದಾರೆ. ಶ್ರೀಕೃಷ್ಣದೇವರಾಯರ ದಿಗ್ವಿಜಯಗಳು: ಬಿಜಾಪುರದ ಸುಲ್ತಾನನೊಂದಿಗೆ ಯುದ್ಧ. ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಬಹುಮನಿ ಸುಲ್ತಾನನ ಮುಹಮ್ಮದ್ ಶಾನ ಜೊತೆಗೂಡಿ ಶ್ರೀಕೃಷ್ಣದೇವರಾಯರ ಮೇಲೆ ಯುದ್ಧ ಸಾರಿದನು. ಶ್ರೀಕೃಷ್ಣದೇವರಾಯನು ಅವರನ್ನು ದೋಣಿ ಎಂಬ ಕದನದಲ್ಲಿ ಸೋಲಿಸಿದನು. ಬಿಜಾಪುರ, ಗುಲ್ಬರ್ಗ, ರಾಯಚೂರುಗಳ ಮುತ್ತಿಗೆ. ಶ್ರೀಕೃಷ್ಣದೇವರಾಯನು ಬೀದರನ್ನು ಮುತ್ತಿ ಹಮೀದ್ ಬರೀದ್ನನ್ನು ಸೋಲಿಸಿ ಅವನ ಬಂಧನದಲ್ಲಿದ್ದ ಮುಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಬಹುಮನಿ ಸಿಂಹಾಸನಕ್ಕೆ ತಂದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದರು. ಉಮ್ಮತ್ತೂರಿನ ಮುತ್ತಿಗೆ. ಪೋರ್ಚುಗೀಸರೊಂದಿಗೆ ಸಂಬಂಧ. ಕಳಿಂಗ ಮತ್ತು ಆಂಧ್ರಗಳ ದಿಗ್ವಿಜಯ 1503 1518 ಪ್ರತಾಪರುದ್ರನು ಕಳಿಂಗ ಯುದ್ಧದಲ್ಲಿ ಸೋತು ಮಗಳಾದ ಜಗನ್ಮೋಹಿನಿಯನ್ನು ಶ್ರೀಕೃಷ್ಣದೇವರಾಯನಿಗೆ ಕೊಟ್ಟು ವಿವಾಹ ಮಾಡಿಸಿದನು. ಗೋಲ್ಕೊಂಡ ಮುತ್ತಿಗೆ. ರಾಯಚೂರು ಕಾಳಗ 1520 ಗುಲ್ಬರ್ಗಾದ ಮೇಲೆ ದಾಳಿ. ದಕ್ಕನ್ ದಂಡಯಾತ್ರೆ. ಶ್ರೀಲಂಕಾ ಮುತ್ತಿಗೆ. ಶ್ರೀಲಂಕಾ ದ್ವೀಪದಲ್ಲಿ ಪೌರರು ದಂಗೆ ಎದ್ದು ಅಲ್ಲಿನ ರಾಜ ವಿಜಯಬಾಹುನನ್ನು ಹೊರಹಾಕಿದರು. ಅಲ್ಲಿನ ದಂಗೆಯನ್ನು ರಾಯರು ಹತ್ತಿಕ್ಕಿ ವಿಜಯಬಾಹುನ ಸ್ಥಾನದಲ್ಲಿ ಆತನ ಮಗ ಭುವನೈಕ್ಯ ಬಾಹುನನ್ನು ಅಧಿಕಾರಕ್ಕೆ ತಂದನು. ಹೀಗಾಗಿ ಶ್ರೀಕೃಷ್ಣದೇವರಾಯರು ದಕ್ಷಿಣ ಸಮುದ್ರಾಪತಿ ಎಂಬ ಬಿರುದು ಪಡೆದರು. ಶ್ರೀಕೃಷ್ಣದೇವರಾಯನ ಸಾಂಸ್ಕೃತಿಕ ಸಾಧನೆಗಳು: ರಾಯರು ವೈಷ್ಣವರಾಗಿದ್ದು ಶ್ರೀಕೃಷ್ಣನ ಆರಾಧಕರಾಗಿದ್ದರು. ಹಜಾರ ರಾಮಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ವಿಜಯವಿಠಲ ಸ್ವಾಮಿ ದೇವಾಲಯ ಮತ್ತು ಮಹಾನವಮಿ ದಿಬ್ಬಗಳು ಶ್ರೀಕೃಷ್ಣದೇವರಾಯರ ನಿರ್ಮಾಣಗಳು. ಶ್ರೀಕೃಷ್ಣದೇವರಾಯ ತಾಯಿಯ ನಾಗಲಾದೇವಿ ಹೆಸರಿನಲ್ಲಿ ನಾಗಲಾಪುರ, ಹೊಸಪೇಟೆ, ತನ್ನ ಮಡದಿ ಹೆಸರಿನಲ್ಲಿ ಚಿನ್ನಾಂಬ ಹೆಸರಿನಲ್ಲಿ ಹೊಸಪಟ್ಟಣ ಎಂಬ ನಗರಗಳನ್ನು ನಿರ್ಮಿಸಿದನು. ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರು: ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ ಇವನು ಕನ್ನಡದ ಕವಿ, ದೂರ್ಜಟಿ, ಮಾದಯ್ಯಗಾರಿ ಮಲ್ಲಣ್ಣ, ರಾಮರಾಜ ಭೂಷಣ, ಪಿಂಗಳ್ಳಿ ಸೂರಣ್ಣ, ಅಯ್ಯಾಲರಾಜು ರಾಮಭದ್ರ, ತೆನಾಲಿ ರಾಮಕೃಷ್ಣ ಇವನು ಹಾಸ್ಯ ಚಕ್ರವರ್ತಿ. ಕನ್ನಡದಲ್ಲಿ ಖ್ಯಾತ ಕವಿ ತಿಮ್ಮಣ್ಣ ಕವಿ ಕುಮಾರವ್ಯಾಸನ ಮಹಾಭಾರತದ 10 ಪರ್ವಗಳನ್ನು ಬಿಟ್ಟು ಉಳಿದ 8 ಪರ್ವಗಳನ್ನು ರಚಿಸಿದ್ದಾನೆ. ಹೀಗಾಗಿ ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದಾನೆ ತಿಮ್ಮಣ್ಣ ಕವಿ. ಶ್ರೀಕೃಷ್ಣದೇವರಾಯನನ್ನು ನಕುಲನಿಗೆ ಹೋಲಿಸಲಾಗಿದೆ. ಅಚ್ಯುತರಾಯ 1529 1541 ಅಚ್ಯುತರಾಯ ಶ್ರೀಕೃಷ್ಣದೇವರಾಯನ ಮಲ ಸಹೋದರ. ಅಚ್ಯುತರಾಯನು ಕಳಿಂಗ ಮತ್ತು ಗಜಪತಿಯ ದಾಳಿಗಳನ್ನು ಹಿಮ್ಮೆಟ್ಟಿಸಿದನು. ಗೋಲ್ಕೊಂಡದ ಕುತುಬ್ ಶಾಹಿಯನ್ನು ಸೋಲಿಸಿದನು. ಪೋರ್ಚುಗೀಸ್ ಪ್ರವಾಸಿಗ ನ್ಯೂನಿಜ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದನು. ಸದಾಶಿವರಾಜ 1543 1570 ರಾಮರಾಯ 1543 1565 ರಾಮರಾಯ ದಕ್ಷ ಆಡಳಿತಗಾರ, ರಾಜನೀತಿ ತಜ್ಞ ಮತ್ತು ಸಮರ್ಥ ಸೇನಾನಿ. ಅವನ ಪ್ರತಿಭೆ ಕಂಡು ಶ್ರೀಕೃಷ್ಣದೇವರಾಯನು ತನ್ನ ಮಕ್ಕಳಾದ ತಿರುಮಲಾಂಬೆ ಮತ್ತು ವೆಂಗಳಾಂಬೆಯನ್ನು ವಿವಾಹ ಮಾಡಿಸಿ ಸದಾಶಿವರಾಯನಿಗೆ ಕೊಟ್ಟನು ಮತ್ತು ತನ್ನ ಅಳಿಯನನ್ನಾಗಿ ಮಾಡಿಕೊಂಡನು. ಇವನು ಕರ್ನೂಲಿನ ಅರವೀಡು ವಂಶದವನು.